Dear students, welcome back to Math Center. In this video, we are going to solve few questions related to arithmetic progression. One of the question are written in board. See, the ratio of 11th term of the 18th term of an AP is 2:3. Find the ratio of the 5th term to the 21st term. And second question, the sum of the first 5 terms to the sum of the first 21st term. See, ನೋಡಿ ನಾವು ಈ ಕ್ವೆಶನ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅವರು ಎರಡು ಟರ್ಮ್ ಗಳ ರೇಷಿಯೋ ಕೊಟ್ಟಿದ್ದಾರೆ. ಯಾವ್ದು ರೇಷಿಯೋ ಅಂತ ಅಂದ್ರೆ 11th ಮತ್ತೆ 18th ಟರ್ಮ್ ನ ರೇಷಿಯೋ ಕೊಟ್ಟಿದ್ದಾರೆ. ದಟ್ ಇಸ್ 2:3 ಅಂತ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ, 5th ಟರ್ಮ್ ಮತ್ತೆ 21st ಟರ್ಮ್ ನ ರೇಷಿಯೋ ಫೈಂಡ್ ಔಟ್ ಮಾಡ್ಬೇಕು. ಜೊತೆಗೆ ಸಮ್ ಆಫ್ ದ 5th ಟರ್ಮ್ ಮತ್ತೆ ಸಮ್ ಆಫ್ ದ 21st ಟರ್ಮ್ ಅವುಗಳ ರೇಷಿಯೋ ಕೂಡ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸಿ ವಾಟ್ ಯು ವಾಂಟ್ ಟು ಫೈಂಡ್ ಅಂದ್ರೆ ದೇ ಆರ್ ಗಿವೆನ್ A11 divided by A18 is equals to 2/3. See, ಈ ಎರಡು ಟರ್ಮ್ ಗಳ ರೇಷಿಯೋ ಕೊಟ್ಟಿದ್ದಾರೆ. We need to find A5 divided by A21. ಈ ಎರಡು ಟರ್ಮ್ ಗಳ ರೇಷಿಯೋ ಏನಾಗಿರುತ್ತೆ. ಜೊತೆಗೆ ಸಮ್ ಆಫ್ 5 ಟರ್ಮ್ಸ್, ಫಸ್ಟ್ 5 ಟರ್ಮ್ಸ್ ಡಿವೈಡೆಡ್ ಬೈ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್, ಇವುಗಳ ರೇಷಿಯೋ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಫಸ್ಟ್ಗೆ ನಮಗೆ ಈ ಎರಡು ರೇಷಿಯೋಗಳನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡ್ಕೊಂಡು ಎ ಮತ್ತೆ ಡಿ ಗೆ ಏನ್ ರಿಲೇಷನ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ದೆನ್ ವಿ ಕ್ಯಾನ್ ಈಸಿಲಿ ಫೈಂಡ್ ದೀಸ್ ಟು ರೇಷಿಯೋ. ಸಿ ಫಸ್ಟ್ಗೆ A11 divided by A18 is equals to 2/3 ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ A11 ಅಂದ್ರೆ A plus 10D divided by A plus 18 ಅಂದ್ರೆ this is what 17D is equals to 2/3 ಆಗತ್ತೆ. Then cross multiplication. See 3 into A 3A plus 10 3s are 30D. That is equals to this term multiply with 2. 2 ಜೊತೆ ಇದನ್ನ ಮಲ್ಟಿಪ್ಲೈ ಮಾಡೋಣ. 2 into A 2A plus 17 2s are 34D. ಸಿ ಇವಾಗ ಏನ್ ಮಾಡ್ತೀವಿ, ಸಿ ಏನು ಈಗ ಎ ವ್ಯಾಲ್ಯೂಸ್ ನೆಲ್ಲ ಒಂದ್ ಕಡೆ ತಗೊಳ್ಳೋಣ, ಡಿ ವ್ಯಾಲ್ಯೂಸ್ ನ ಒಂದ್ ಕಡೆ ತಗೊಳ್ಳೋಣ. ದಿಸ್ ಇಸ್ 3A minus 2A. 3A minus 2A that is equals to 34D ಇಲ್ಲೇ ಇದೆ. 30 ನ ಈ ಕಡೆ ತಗೊಳ್ಳೋಣ, that is minus 30D ಆಗತ್ತೆ. Then subtract it. 3A minus 2A is A, that is equals to 34 minus 30 will become 4D. ನೋಡಿ A ಮತ್ತೆ D ಗೆ ಏನ್ ರಿಲೇಷನ್ ಇದೆ ಅಂತ ಗೊತ್ತಾಯ್ತು. A is equals to 4 times D ಆಗಿರುತ್ತೆ ಅಂತ. ಸೊ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂ ಫಾರ್ A and D, ಬಟ್ ಆ ರಿಲೇಷನ್ ಮಾತ್ರ ನಾವಿಲ್ಲಿ ತಿಳ್ಕೊಬಹುದು. ಹಾಗಾಗಿ A5 ಮತ್ತೆ A21 ಏನಾಗತ್ತೆ ಅಂತ ಫೈಂಡ್ ಔಟ್ ಮಾಡೋಣ. A5 divided by A21 ಇದಕ್ಕೆ ಏನ್ ಬರುತ್ತೆ ರೇಷಿಯೋ ಅಂತ ಫೈಂಡ್ ಔಟ್ ಮಾಡೋಣ. A5 ಅಂದ್ರೆ ಏನು, A plus 4D divided by A21 ಅಂದ್ರೆ A plus 20D. That is equals to, ಸಿ ನೋಡಿ ನಮ್ಗೆ ಡಿ ವ್ಯಾಲ್ಯೂ ಗೊತ್ತಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ಸಿ A is equals to what, 4D ಅಲ್ವಾ. ಸಿ ಎ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ 4D ಅನ್ನ ಪ್ಲಸ್ 4D divided by A is 4D, substitute here also, then plus 20D ಅಲ್ವಾ. ನೆಕ್ಸ್ಟ್ 4D plus 4D ಏನಾಗತ್ತೆ, 8D divided by 20 plus 4 24D ಆಯ್ತು. ಕರೆಕ್ಟ್. ಸಿ D get cancel. 8 1s are 8 3s are 24, 1/3. ಸಿ ನೋಡಿ ನಮಗೆ ರೇಷಿಯೋ ಸಿಕ್ತು. A5 divided by A21 is 1/3. ಅದರ ರೇಷಿಯೋ ಫೈಂಡ್ ಔಟ್ ಮಾಡಿದ್ವಿ. ಸೊ ವಾಟ್ ವಿ ಕ್ಯಾನ್ ರೈಟ್, A5 is to A21. ಇದರ ರೇಷಿಯೋ ಏನಾಗಿದೆ, 1/3. ಸಾರಿ 1:3.
ಅಲ್ವಾ? ರೇಷಿಯೋ ಕೇಳಿದರೆ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ದ ರೇಷಿಯೋ ಫಾರ್ಮ್. ರೇಷಿಯೋ ಏನಾಯ್ತು? A5:A21 is equals to 1:3 ಆಗಿದೆ. ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ ಒನ್ ಮೋರ್ ರೇಷಿಯೋ S5:S21. ಅದರ ರೇಷಿಯೋನ ಫೈಂಡ್ ಔಟ್ ಮಾಡೋಣ. ಸಿ S5 divided by S21 that is equals to, see S5 ಅಂದ್ರೆ ಏನಾಗುತ್ತೆ? See we need to use some formula here. See n ವ್ಯಾಲ್ಯೂ ಏನಾಗಿದೆ? 5 divided by 2a plus only we have n value, substitute 5 minus 1 into d ಆಗುತ್ತೆ, divided by 21 divided by 2, then 2a plus 21 minus 1 into d ಆಗುತ್ತೆ. See here 2 get cancel, both the denominators get cancelled. That is equals to 5 into 2a plus 5 minus 1 4d divided by 21 into 2a plus 21 minus 1 20d ಆಗುತ್ತೆ. Then see we have a relation with a and 4d. a is equals to 4d. Substitute ಮಾಡೋಣ. See 5 into 2 into a value ಏನಾಗಿದೆ? 4d. Substitute here plus 4d divided by 21 into 2 into 4d plus 4d ಆಗುತ್ತೆ. ಸಾರಿ ಪ್ಲಸ್ 20d ಆಗುತ್ತೆ. ನೆಕ್ಸ್ಟ್ 5 ಹಾಗೆ ಇರಲಿ. 4 2s 8d plus 4d divided by 21 ಹಾಗೆ ಇದೆ. 4 2s 8d plus 20d ಆಗುತ್ತೆ. Then 5 by 21 ಹಾಗೆ ಇದೆ. Then you had 8d plus 4d, that will become 12d into, see 8d plus 20d will become 28d ಆಗುತ್ತೆ. d get cancel. 2 6 12, 2 1s 2, 2 4s 8 ಆಗುತ್ತೆ. ನೆಕ್ಸ್ಟ್ 2 3s 6, 2 7s 14 ಆಯ್ತು. ದಿಸ್ ಇಸ್ 3 1s 3 7s ಆಗುತ್ತೆ. ದೆನ್ ರಿಮೈನಿಂಗ್ ಏನ್ ಉಳ್ಕೊಂತು ಅಂದ್ರೆ ಇನ್ ನ್ಯೂಮರೇಟರ್ 5 ಉಳ್ಕೊಂಡಿದೆ, ಇನ್ ದ ಡಿನಾಮಿನೇಟರ್ 7 7s 49 ಆಯ್ತು. ಸಿ ವಾಟ್ ಇಸ್ ದ ರೇಷಿಯೋ ಆಫ್ S5:S21 ಅಂತಂದ್ರೆ 5:49 ಆಗುತ್ತೆ. ಸಿ ದಟ್ ಇಸ್ S5:S21, that is equals to 5:49. This question we found S5:S21 is equals to 5:49, and even A5:A21 is equals to 1:3. Okay, next question is the sum of first 6 terms of an AP is 42. The ratio of its 10th term of its 30th term is 1:3. Find the first term of the AP ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಗೆ ಬರ್ಕೊಳ್ಳೋಣ. ಸಮ್ ಆಫ್ 6 ಟರ್ಮ್ಸ್ ಇಸ್ ಈಕ್ವಲ್ಸ್ ಟು 42. 6 ಟರ್ಮ್ಸ್ ನ ಆಡ್ ಮಾಡಿದ್ರೆ 42 ಬರುತ್ತೆ. ಮತ್ತೆ ರೇಷಿಯೋ ಆಫ್ 10th ಟರ್ಮ್ ಅಂಡ್ 30th ಟರ್ಮ್ ಇಸ್ 1:3 ಆಗುತ್ತೆ. ನಾವು ಫಸ್ಟ್ ಟರ್ಮ್ ಏನಾಗಿರುತ್ತೆ ಆ ಒಂದು AP ನಲ್ಲಿ, ಆ ಒಂದು ಪ್ರೋಗ್ರೆಷನ್ ಅಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಗೆ ಸಮ್ ಆಫ್ 6 ಟರ್ಮ್ಸ್ ಅಂತಂದ್ರೆ S6 is equals to 42 ಆಗತ್ತೆ. ಸೊ S6 ಯು ನೋ ದ ಫಾರ್ಮುಲಾ ಆಫ್ ದ ಸಮ್ ಫಾರ್ಮುಲಾ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ ಈ ವ್ಯಾಲ್ಯೂನ ಒಂದು ಸಮ್ ಫಾರ್ಮುಲಾದಲ್ಲಿ. ಸಿ 6/2 means n/2 into 2a plus n means 6. 6 minus 1 into d, that is equals to 42 ಆಗತ್ತೆ. ಸಿ 2 1s 2, 2 3s 6 ಆಯ್ತು. This is 3 outside, then 2a plus
6 minus 1 is 5, 5d, that is equals to 42. So 3 ಇಂದ 42 ನ ಡಿವೈಡ್ ಮಾಡೋಣ. 2a plus 5d is equals to 42 divided by 3 ಆಗುತ್ತೆ. 3 1s are 3, 3 1s are 3 4s are 12 ಆಯ್ತು. Then 2a plus 5d is equals to 14. ಇದು ಹಾಗೆ ಇರಲಿ. That is equation number 1. Then one more thing they are given. One of the ratio they are given. What is that ratio? See, 10th term ಮತ್ತೆ 30th term. A10 is to A30 is equals to 1:3 ಅಂತ ಹೇಳ್ತಾರೆ. ಇವೆರಡು ರೇಷಿಯೋ ಏನಾಗಿದೆ 1:3. ಅದನ್ನ ಡಿವಿಷನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. A10 divided by A30 is equals to 1/3 ಆಗತ್ತೆ. See, what is A10? A plus 9d divided by what is A30? A plus 29d ಆಗತ್ತೆ. That is equals to 1/3. Then cross multiplication. 3 ಇಂದ ಈ ಟರ್ಮ್ ನ ಮಲ್ಟಿಪ್ಲೈ ಮಾಡೋಣ. 1 ಇಂದ ಈ ಟರ್ಮ್ ನ ಮಲ್ಟಿಪ್ಲೈ ಮಾಡೋಣ. 3 into a 3a. Then 9 3s are 27d. That is equals to 1 ಇಂದ ಮಲ್ಟಿಪ್ಲೈ ಮಾಡಿ you will get the same thing. So a plus 29d ಆಗತ್ತೆ. ಸೊ ಏನ ಈ ಕಡೆ ತಗೊಳ್ಳೋಣ. 27 ಅನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ. ದಿಸ್ ಇಸ್ 3a minus a, that is equals to 29d minus 27d ಆಗತ್ತೆ. Then 3a minus a ಏನಾಯ್ತು 2a ಆಗತ್ತೆ. That is equals to 29 minus 27 will become 2d ಆಗತ್ತೆ. 2 get cancel. What is a? A is equals to d. ಇವನ್ ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ಮತ್ತೆ ಡಿಫರೆನ್ಸ್ ಎರಡು ಕೂಡ ಒಂದೇ ಆಗಿದೆ ಅಂತ ನಮ್ಗೆ ಇವಾಗ ಅರ್ಥ ಆಯ್ತು. ದಿಸ್ ಇಸ್ ಈಕ್ವೇಶನ್ ನಂಬರ್ 2 ಅನ್ಕೊಳ್ಳೋಣ. ಸಿ, ಈ ಒಂದು ವ್ಯಾಲ್ಯೂ ಏನಿದೆ ಎ ವ್ಯಾಲ್ಯೂ, ಅದನ್ನ ಏನ್ ಮಾಡೋಣ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ನೀಡ್ ಟು ಫೈಂಡ್ ಫಸ್ಟ್ ಟರ್ಮ್. ಎ ಏನಾಗಿದೆ ಅಂತ ಅಷ್ಟೇ ನಮ್ಗೆ ಗೊತ್ತಾಗ್ಬೇಕಾಗಿದೆ. ಹಾಗಾಗಿ ಸಿ, ಇನ್ಸ್ಟೆಡ್ ಆಫ್ ಡಿ ಏನ ಈ ಒಂದು ವ್ಯಾಲ್ಯೂನ ಈಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಇಸ್ ಈಕ್ವೇಶನ್ ನಂಬರ್ 1? ಸಬ್ಸ್ಟಿಟ್ಯೂಟ್ a is equals to d in equation 1. ಈಕ್ವೇಶನ್ 1 ಒಳಗಡೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಇಸ್ ಈಕ್ವೇಶನ್ 1? 2a plus 5d is equals to 14 ಆಗುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ? ಡಿ ಅಂದ್ರೆ ಏನು? ಎ ಅಂದ್ರೆ ಏನು? ಡಿ. ಬೋತ್ ಆರ್ ಈಕ್ವಲ್. ನಮಗೆ ಏನ್ ವ್ಯಾಲ್ಯೂ ಬೇಕಾಗಿದೆ? ಎ ವ್ಯಾಲ್ಯೂ ಫಸ್ಟ್ ಟರ್ಮ್ ಬೇಕಾಗಿದೆ. ಸೊ ಇನ್ಸ್ಟೆಡ್ ಆಫ್ ಡಿ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎ ಅಲ್ವಾ? ಎ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸಿ, ದಟ್ ಇಸ್ ಈಕ್ವಲ್ಸ್ ಟು 2a ಪ್ಲಸ್ 5 ಇಂಟು ಎ ಆಗತ್ತೆ ಇಸ್ ಈಕ್ವಲ್ಸ್ ಟು 14. ಸಿ, 2a ಪ್ಲಸ್ 5a ಇಸ್ ಈಕ್ವಲ್ಸ್ ಟು 14 ಆಯ್ತು. 5 plus 2 7a, that is equals to 14. Then a is equals to 14 by 7. 7 1s are 7 2s are 14. What is the value of a? A is 2. a ವ್ಯಾಲ್ಯೂ ಏನಾಗಿದೆ? 2 ಆಗಿದೆ. ಸೊ ಈ ಸಮ್ಮಲ್ಲಿ ನಾವೇನ್ ಮಾಡಿದ್ವಿ, ಫಸ್ಟ್ ಗೆ S6 ಕೊಟ್ಟಿದ್ರು, ಅದನ್ನ ಯೂಸ್ ಮಾಡ್ಕೊಂಡು ಒಂದು ಈಕ್ವೇಶನ್ ಫಾರ್ಮ್ ಆಯ್ತು, ಅದನ್ನ ಹಾಗೆ ಇಟ್ಕೊಂಡ್ವಿ. ನೆಕ್ಸ್ಟ್ ಎರಡು ಟರ್ಮ್ ಗಳ ರೇಷಿಯೋ ಕೊಟ್ಟಿದ್ರು, ಅದನ್ನ ಯೂಸ್ ಮಾಡ್ಕೊಂಡು a is equals to d ಆಗತ್ತೆ ಅನ್ನೋದನ್ನ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಆ ಒಂದು a is equals to d ಏನಾಯ್ತು, ಆ ಒಂದು ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಸ್ಟ್ ಟರ್ಮ್ ಏನಾಗಿದೆ ಅಂತ ಗೊತ್ತಾಯ್ತು. ಸಿ, ಇಫ್ ದ ಆಸ್ಕ್ ವಾಟ್ ಇಸ್ ಡಿ, ಡಿಫರೆನ್ಸ್ ಏನಾಗಿದೆ ಅಂತ ಕೇಳಿದ್ರು ನೀವು ಅಲ್ಲೇ ಬರೀಬಹುದು. a is equals to d, therefore d is also 2 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್. ಇನ್ an AP, fourth term is 0. Prove that the 25th term of AP is 3 times the 11th term. ಸಿ, ನಮ್ಗೇನ್ ಕೊಟ್ಟಿದ್ದಾರೆ, ಫೋರ್ತ್ ಟರ್ಮ್ 0 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿ ನೀಡ್ ಟು ಪ್ರೂವ್ 25th term is equals to 3 times the 11th term ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಬರ್ಕೊಳ್ಳೋಣ.
A4 ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ, A4 is 0. ಫೋರ್ತ್ ಟರ್ಮ್ ಈಸ್ 0. ವಾಟ್ ಟು ಪ್ರೂವ್? ನಾವೇನ್ ಪ್ರೂವ್ ಮಾಡ್ಬೇಕಾಗಿದೆ ಅಂದ್ರೆ, ಪ್ರೂವ್ ದಟ್ 25th term is equals to 3 times the 11th term. ಸಿ ಅದೇನಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ 3 times the 11th term ಅಂದ್ರೆ A11 ಇದಾಗತ್ತೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬೇಕಾಗತ್ತೆ. ಫಸ್ಟ್ಗೆ ಈ ರಿಲೇಷನ್ ಅನ್ನ ಬರ್ಕೋತಾ ಹೋಗ್ತೀನಿ. A4 is equals to 0 ಅಂತ ಹೇಳ್ತಾ ಇದ್ದಾರೆ. A4 is 0 ಅಂದ್ರೆ ಏನಂತ, A plus 3D is equals to 0 ಆಗತ್ತೆ. ನಮ್ಗೆ ಇಲ್ಲಿ ಯಾವುದೇ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನೇ ಆಲ್ಟರ್ ಮಾಡಿ A ವ್ಯಾಲ್ಯೂ ಏನಾಗತ್ತೆ ಅಂತ ಬರ್ಕೊಳ್ಳೋಣ. A is equals to minus 3D. ಸಿ A ಜಾಗಕ್ಕೆ minus 3D ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸಿ ಈಗ ನಾವು ಇಲ್ಲಿ LHS ಮತ್ತೆ RHS ಎರಡು ಸಪರೇಟ್ ಮಾಡಿ ಅವೆರಡೂ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡ್ತಾ ಇದೀವಿ. ಹಾಗಾಗಿ ಫಸ್ಟ್ ಗೆ LHS ನ ತಗೊಳ್ಳಿ. ವಾಟ್ ಇಸ್ LHS? A25. ಸಿ A25 ಅಂದ್ರೆ ಏನರ್ಥ, A plus 24D ಆಗತ್ತೆ. ಸಿ that is equals to, ಸಿ A is equals to minus 3D ಆಗಿದೆ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. minus 3D ಪ್ಲಸ್ 24D ಆಗತ್ತೆ. ಸಿ ಮೈನಸ್ 3D ಪ್ಲಸ್ 24D, ಸಿ ಸಬ್ಟ್ರಾಕ್ಷನ್ ಆಗತ್ತೆ. ದಿಸ್ ಇಸ್ ವಾಟ್ 21D ಆಗತ್ತೆ ಅಲ್ವಾ. ದಿಸ್ ಇಸ್ ಆರ್ LHS. ನೆಕ್ಸ್ಟ್ RHS ಏನು ಅಂತ ತಗೊಳ್ಳೋಣ. RHS ಇಸ್ ಈಕ್ವಲ್ಸ್ ಟು 3A11 ಅಲ್ವಾ. 3 times A11 ಆಗಿದೆ, RHS ಅಲ್ಲಿ ಇದೆ. ಸೊ ಅದನ್ನ ಪ್ರೂವ್ ಮಾಡೋಣ. 3 into A11 ಅಂದ್ರೆ A plus 10D ಆಗಿರುತ್ತೆ. ಸಿ ವಿ ಆಲ್ರೆಡಿ ನೋ A is equals to minus 3D ಆಗಿರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ A ಪ್ಲೇಸ್ ಅಲ್ಲಿ minus 3D ಆಗಿರುತ್ತೆ, ಪ್ಲಸ್ 10D ಸಬ್ಟ್ರಾಕ್ಷನ್ ಆಗತ್ತೆ. 3 into 10 minus 3 ಆಗತ್ತೆ. ಸೊ ದಟ್ ವಿಲ್ ಬಿಕಮ್ 7D. So multiply with 3. 7 3s are 21D. These are RHS. ನೋಡಿ ಈಗ LHS is equals to RHS ನಾವು ಪ್ರೂವ್ ಮಾಡಿದ್ವಿ. Therefore we can write A25. This is what equation number 1. ನೀವು ಬೇಕಿದ್ರೆ equation number 2 ಅಂತ ತಗೊಂಡು from 1 and 2 we can write A25 is equals to, sorry, A25th term is equals to 3 times the A11th term ಅಂತ ಪ್ರೂವ್ ಮಾಡಿದೀವಿ. ನೆಕ್ಸ್ಟ್ ಕ್ವೆಶನ್. The sum of 3 consecutive terms in an AP is 18 and their product is 162. Find the 3 numbers ಅಂತ ಕೇಳ್ತಾ ಇದ್ದಾರೆ. ಸಿ ಇಲ್ಲೇನ್ ಮಾಡ್ಬೇಕಾಗತ್ತೆ, 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅನ್ನ ತಗೋಬೇಕು, ಕಂಟಿನ್ಯೂಸ್ ಟರ್ಮ್ಸ್ ನ ತಗೋಬೇಕು. ಅದನ್ನ ಅಡಿಷನ್ ಮಾಡಿದ್ರೆ 18 ಆಗುತ್ತೆ, ದಟ್ ಪ್ರಾಡಕ್ಟ್ 162 ಆಗುತ್ತೆ. ಹಾಗಿದ್ರೆ ಆ 3 ನಂಬರ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸಿ ಇಲ್ಲಿ ನಾವು ಯೂಶಲಿ ಏನ್ ಮಾಡ್ಬಿಡ್ತೀವಿ, A plus D, A plus 2D ಅಂತ ತಗೊಳಕ್ ಹೋಗ್ತೀವಿ. ಆ ರೀತಿ ತಗೊಳೋದ್ರಿಂದ ನಮಗೆ A ಆಗ್ಲಿ D ಆಗ್ಲಿ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ನಾವೇನ್ ಮಾಡೋಣ, ಫಸ್ಟ್ ಟರ್ಮ್ ಈಗ A ಇದೆಯಲ್ಲ, ಆದ್ರೆ ಇಂದಿನ ಟರ್ಮ್ ಅನ್ನ ಫಸ್ಟ್ ಟರ್ಮ್ ಅಂತ ತಗೊಳ್ಳೋಣ. ಸಿ ಇಫ್ A ಇಸ್ ಸೆಕೆಂಡ್ ಟರ್ಮ್ ಅನ್ನೋದಾದ್ರೆ, ಇಫ್ A ಇಸ್ ಸೆಕೆಂಡ್ ಟರ್ಮ್, ಇದರಿಂದ ಇಂದಿನ ಟರ್ಮ್ ಏನಾಗಿರುತ್ತೆ ಅಂತಂದ್ರೆ ನಾವು ಡಿಫರೆನ್ಸ್ ಮಾಡ್ಬೇಕಾಗತ್ತೆ ಅಲ್ವಾ. ಸಿ ದಟ್ ಇಸ್ A minus D. ಫಸ್ಟ್ ಟರ್ಮ್ ಏನಂತ ಕನ್ಸಿಡರ್ ಮಾಡ್ತಿದ್ವಿ, A minus D. ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, A plus D. ನೋಡಿ, A ಫಸ್ಟ್ ಟರ್ಮ್ ಅಂತ ಏನಾದ್ರು ನೀವ್ ಅನ್ಕೊಂಡೆ A plus D, A plus 2D ಈ ರೀತಿ ಡಿಫರೆನ್ಸ್ ಅನ್ನ ಅಡಿಷನ್ ಮಾಡ್ತಾ ಇದ್ರಿ. ಸೊ A ನ ಇಂದಿನ ಟರ್ಮ್ ಏನಾಗುತ್ತೆ, ಡಿಫರೆನ್ಸ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಡಿಫರೆನ್ಸ್ ಮಾಡ್ಬೇಕಾದ್ರೆ ಸಬ್ಟ್ರಾಕ್ಷನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ದಿಸ್ ಇಸ್ A minus D, A plus D ಆರ್ ದ 3 consecutive terms. ಇವ್ ಮೂರುನು 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಗಿರ್ಲಿ, ಅದರ ಎಡಿಷನ್ ಏನಾಗಿರುತ್ತೆ, A minus D ಪ್ಲಸ್ A ಪ್ಲಸ್ A plus D. ಈ ಮೂರು ಟರ್ಮ್ ಅನ್ನ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ, 18 ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ
ಮೈನಸ್ ಡಿ ಪ್ಲಸ್ ಡಿ ಏನಾಯ್ತು ಕ್ಯಾನ್ಸಲ್ ಆಯ್ತು. ನೋಡಿ ನಾವ್ ಈ ರೀತಿ ತಗೊಂಡಿರೋದ್ರಿಂದ ಡಿಫರೆನ್ಸ್ ಡಿ ಕ್ಯಾನ್ಸಲ್ ಆಗ್ಬಿಡುತ್ತೆ, ಮತ್ತೆ ಎ ವ್ಯಾಲ್ಯೂ ಈಸಿಯಾಗಿ ಸಿಕ್ಬಿಡುತ್ತೆ ನಮ್ಗೆ. ಸಿ ಎ ಪ್ಲಸ್ ಎ ಏನಾಗುತ್ತೆ 3a is equals to 18 ಆಯ್ತು. a is equals to 18/3 ಆಗುತ್ತೆ. 3 1s see 3 6 18. a ವ್ಯಾಲ್ಯೂ ಏನಾಯ್ತು 6 ಅಲ್ವಾ. see one more condition they are given. what is that condition? 3 ಪ್ರಾಡಕ್ಟ್, see their products, ಈ ಮೂರು ಟರ್ಮಿನ ಪ್ರಾಡಕ್ಟ್ ಏನಾಗಿರುತ್ತೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಏನಾಗಿರುತ್ತೆ 162 ಆಗತ್ತಂತೆ. ಸಿ ಆ ಪ್ರಾಡಕ್ಟ್ ಏನಾಗತ್ತೆ ನೋಡೋಣ, a ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇಸ್ ಈಕ್ವಲ್ಸ್ ಟು 162 ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ನಮ್ಗೆ ಎ ವ್ಯಾಲ್ಯೂ ಗೊತ್ತಿದೆ. ಅದಕ್ಕೆ ಮುಂಚೆ ನೋಡೋಣ ಎ ಪ್ಲಸ್ ಡಿ ಇಂಟು ಎ ಮೈನಸ್ ಡಿ. ನಿಮ್ಗೆ ಗೊತ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಗೆ ಒಂದು ಫಾರ್ಮುಲಾ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಈ ಎರಡು ಟರ್ಮ್ ಅದೇ ಫಾರ್ಮ್ ಅಲ್ಲಿ ಇರೋದ್ರಿಂದ ಅದನ್ನ ಹಾಗೆ ಬರ್ಕೊಳ್ಳೋಣ. ಈ ಎರಡು ಟರ್ಮ್ ಅನ್ನ ಸೇರಿಸಿ a square minus d square. The two are in the form of a plus b into a minus b. See into a ಆಗತ್ತೆ, that is equals to 162. a ವ್ಯಾಲ್ಯೂ ಗೊತ್ತಿರೋದ್ರಿಂದ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಈಗ ನಿಮ್ಗೆ d ವ್ಯಾಲ್ಯೂ ಈಸಿಯಾಗಿ ಸಿಗತ್ತೆ. See what is a 6 square minus d square into 6 is equals to 162 ಆಗತ್ತೆ. 6 ನ ಈ ಕಡೆ ಈಕ್ವೇಶನ್ ಇಂದ ಈ ಕಡೆ ತಗೊಂಡ್ರೆ ಅದೇನಾಗುತ್ತೆ ಡಿವಿಷನ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 162 ಡಿವೈಡೆಡ್ ಬೈ 6 ಆಗುತ್ತೆ. 6 1s 6, 6 2s 12, 12 ಆದ್ರೆ 4 ನಿಮ್ಗೆ ರಿಮೈಂಡರ್ ಉಳ್ಕೊಂಡಿರತ್ತೆ. 7s 42 ಆಗತ್ತೆ. 6 7s 42. ಸೊ ಇದೇನಾಯ್ತು 6 ಸ್ಕ್ವೇರ್ ಅಂದ್ರೆ ಏನಾಯ್ತು 6 6 36 ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 27 ಆಗತ್ತೆ. ಸೊ ಡಿ ಸ್ಕ್ವೇರ್ ಮೈನಸ್ ಅಲ್ಲಿ ಇರೋದ್ರಿಂದ ನಾನು ಈಕ್ವೇಶನ್ ಇಂದ ಆ ಕಡೆ ತಗೊಂಡು 27 ಅನ್ನ ಈ ಕಡೆ ತಗೊಂಡ್ಬಿಡ್ತೀನಿ. 36 ಮೈನಸ್ 27 ದಟ್ ಈಸ್ ಈಕ್ವಲ್ಸ್ ಟು ಡಿ ಸ್ಕ್ವೇರ್. ದನ್ 36 ಮೈನಸ್ 27 ಏನಾಯ್ತು 9 ಆಗತ್ತೆ. 9 is equals to d square. See d square ಇರೋದ್ರಿಂದ take square root on both sides. ಎರಡು ಕಡೆ ಸ್ಕ್ವೇರ್ ರೂಟ್ಸ್ ನ ತಗೊಳ್ಳೋದ್ರಿಂದ d ವ್ಯಾಲ್ಯೂ ಏನಾಗುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. d is equals to ಪ್ಲಸ್ ಆರ್ ಮೈನಸ್ 3 ಆಗತ್ತೆ. ನಾವಾಗ್ಲೂ ಸ್ಕ್ವೇರ್ ರೂಟ್ ನ ಫೈಂಡ್ ಮಾಡುವಾಗ ಎರಡು ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಬಿಕಾಸ್ ಫಾರ್ ಪ್ಲಸ್ 3 ಕೂಡ ಏನಾಗಿರುತ್ತೆ ನಿಮ್ಗೆ ರೂಟ್ 9 ಸಿಗತ್ತೆ, ಮೈನಸ್ 3 ಕೂಡ ನಿಮ್ಗೆ ರೂಟ್ 9 ಸಿಗತ್ತೆ. ಹಾಗಾಗಿ ಪ್ಲಸ್ ಆರ್ ಮೈನಸ್ 3 ಅಂತ ತಗೋತೀವಿ. ಈಗ ಟರ್ಮ್ಸ್ ಯಾವ್ಯಾವ್ದು, ಆ ಮೂರು ಟರ್ಮ್ಸ್ ಏನು ಅಂತ ಫೈಂಡ್ ಔಟ್ ಮಾಡೋಣ. ಏನಿದೆ ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಲ್ವಾ, ಅದೇ ಅಲ್ವಾ ಕೇಳಿರೋದು. ಫೈಂಡ್ ದ 3 ನಂಬರ್ಸ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ಎ ವ್ಯಾಲ್ಯೂ 6. ಈಗ ಫಸ್ಟ್ ಗೆ ನಾನು ಪ್ಲಸ್ 3 ಅನ್ನ ಕನ್ಸಿಡರ್ ಮಾಡ್ತೀನಿ. ಎ ಅಂದ್ರೆ 6 ಮೈನಸ್ ಪ್ಲಸ್ 3 ಆಗಿರೋದ್ರಿಂದ ದಿಸ್ ಇಸ್ 3, ದೆನ್ 6 ಪ್ಲಸ್ 3 ಆಗತ್ತೆ. 6 minus 3 is 3, 6, 9. ಆ 3 ಟರ್ಮ್ಸ್ ಯಾವ್ದು 3, 6, 9 ಆಗಿರುತ್ತೆ. ಒನ್ ಮೋರ್ ಟೈಮ್ ಮೈನಸ್ 3 ಅನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆಗ ಏನಾಗ್ಬೋದು ಎ ಮೈನಸ್ ಡಿ, ಎ ಪ್ಲಸ್ ಡಿ, ಅಂಡ್ ಇಲ್ಲಿ ಎ ವ್ಯಾಲ್ಯೂ 6, ನಾವು ಮೈನಸ್ 3 ಅನ್ನ ಕನ್ಸಿಡರ್ ಮಾಡಿದ್ವಿ. ಹಾಗಾಗಿ ಮೈನಸ್ ಇನ್ ದ ಫಾರ್ಮುಲಾ ಅಂಡ್ ದಿಸ್ ಇಸ್ ಮೈನಸ್ 3. ಎ ಮೀನ್ಸ್ 6 ಇಯರ್ ಎ ಪ್ಲಸ್ ಇದೆ, ವ್ಯಾಲ್ಯೂ ಏನಾಗಿದೆ ಮೈನಸ್ 3 ಇದೆ. ಮೈನಸ್ ಇಂಟು ಮೈನಸ್ ಏನಾಗತ್ತೆ ಪ್ಲಸ್ ಆಗತ್ತೆ. ದಿಸ್ ಇಸ್ 6, ದಿಸ್ ಇಸ್ ವಾಟ್ ಎ ವ್ಯಾಲ್ಯೂ 6 ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. 6 ಪ್ಲಸ್ ಇಂಟು ಮೈನಸ್ ಮೈನಸ್ 3, 6 ಪ್ಲಸ್ 3 is 9, 6 minus 3 is 3. ನೋಡಿ ನಿಮ್ಗೆ ಅಗೇನ್ ಸೇಮ್ 3 ವ್ಯಾಲ್ಯೂಸ್ ಬಂತು. ಸೊ ಹಾಗಾಗಿ ವಾಟ್ ಇಸ್ ದಟ್ 3 ನಂಬರ್ಸ್ ಅಂತ ಕೇಳಿದ್ರೆ 3, 6, 9 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಇಸ್ ದ ಫೋರ್ತ್ ಟರ್ಮ್ ಆಫ್ ಆನ್ AP is 11
and the 8th term exceeds twice the 4th term by 5, find the sum of first 50 terms of AP ಅಂತ ಕೇಳ್ತಾ ಇದ್ದಾರೆ. ಸಿ ನಾವಿಲ್ಲಿ ಸಮ್ ಆಫ್ 50 ಟರ್ಮ್ಸ್ ಮಾಡಬೇಕು ಅಂದ್ರೆ ನಮ್ಗೆ ಎ ಮತ್ತೆ ಡಿ ವ್ಯಾಲ್ಯೂ ಎರಡು ಗೊತ್ತಿರ್ಬೇಕಾಗತ್ತೆ. ಬಟ್ ನಮ್ಗೆ ಅದೆರಡು ಗೊತ್ತಿಲ್ಲ. ಬಟ್ ಅವ್ರು ಏನ್ ಮಾಡಿದಾರೆ, ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಆ ಎರಡು ಕಂಡೀಷನ್ ಅನ್ನ ಯೂಸ್ ಮಾಡ್ಕೊಂಡು ಎ ಮತ್ತೆ ಡಿ ವ್ಯಾಲ್ಯೂ ಅನ್ನ ಫಸ್ಟ್ ಗೆ ಫೈಂಡ್ ಔಟ್ ಮಾಡೋಣ. ಸಿ ಫಸ್ಟ್ ಕಂಡೀಷನ್ ಏನಿದೆ, ಸಿ A4 is equals to 11 ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ A4? A plus 3D is equals to 11. That is equation number 1. See, one more condition. See, A8 ಏನಾಗತ್ತೆ ಅಂತ ಹೇಳಿದ್ರು, that is more 5 ಅಷ್ಟು ಜಾಸ್ತಿ ಆಗತ್ತೆ. ಆದ್ರೆ ಯಾವಾಗ ಟ್ವೈಸ್ ದ ಫೋರ್ತ್ ಟರ್ಮ್. A8 ಸಿಗಬೇಕು ಅಂದ್ರೆ ನಾವು ಫೋರ್ತ್ ಟರ್ಮ್ ನ ಟ್ವೈಸ್ ಮಾಡಿ 5 ಅನ್ನ ಆಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿ A8 is equals to twice the fourth term ಅಂದ್ರೆ A4 ಪ್ಲಸ್ 5. ಇದಿಷ್ಟು ಮಾಡಿದ್ರೆ ನಮ್ಗೆ 8th ಟರ್ಮ್ ಸಿಗತ್ತೆ. ಸೊ 8 ಅಂತ ಅಂದ್ರೆ A ಪ್ಲಸ್ 7D that is equals to 2 into A4 ಫೋರ್ತ್ ಟರ್ಮ್ ನ ವ್ಯಾಲ್ಯೂ ಗೊತ್ತಿದೆ ನಮ್ಗೆ. ವಾಟ್ ಇಸ್ ದಟ್? 11 ಪ್ಲಸ್ 5 ಆಗತ್ತೆ. This is what A plus 7D is equals to 11 2s are 22 plus 5 ಆಗತ್ತೆ. A plus 7D is equals to 22 plus 5 is what? 27. This is equation number 2. ನೋಡಿ, equation 1 and 2 ನ ನಾವು ತಗೊಂಡು ಸಾಲ್ವ್ ಮಾಡಿದ್ರೆ ನಮ್ಗೆ A ಮತ್ತೆ D ವ್ಯಾಲ್ಯೂ ಈಸಿಯಾಗಿ ಸಿಕ್ಬಿಡುತ್ತೆ. ಸಾಲ್ವ್ ಮಾಡೋಣ ಈಗ. Subtract equation 1 from equation 2. equation 2 ಇಂದ 1 ಅನ್ನ ಸಬ್ಟ್ರಾಕ್ಟ್ ಮಾಡೋಣ. ಸಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಕ್ವೇಶನ್ ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ಸೈನ್ ಗಳನ್ನ ಏನ್ ಮಾಡ್ತೀವಿ, ಚೇಂಜಸ್ ಮಾಡ್ತೀವಿ. ದಿಸ್ ಇಸ್ 11. ಸಿ ಈ ಈಕ್ವೇಶನ್ ಅನ್ನ ಸೈನ್ ಗಳನ್ನ ಚೇಂಜ್ ಮಾಡಿದ್ವಿ. ಸೈನ್ ಚೇಂಜ್ ಮಾಡಿದ ತಕ್ಷಣ ಸಬ್ಟ್ರಾಕ್ಷನ್. ಇವಾಗ A get cancel because 1 plus A, next one more minus A ಇದೆ. 7 minus 3 ಏನಾಯ್ತು? 4D. ಇಲ್ಲೂ ಕೂಡ ಸಬ್ಟ್ರಾಕ್ಷನ್ ಆಗತ್ತೆ. ನೆಕ್ಸ್ಟ್ ಇಯರ್ ಆಲ್ಸೋ ಇಟ್ ಇಸ್ ಸಬ್ಟ್ರಾಕ್ಷನ್. 7 minus 1 6 ಆಯ್ತು. 2 minus 1 1 ಆಯ್ತು. ಸೊ D is equals to 16 by 4. 4 ones are 4. 4 4s are 16. So what is the value of D? D is what? 4. D ವ್ಯಾಲ್ಯೂ ಸಿಕ್ತು ನಮ್ಗೆ. ಈಗ A ವ್ಯಾಲ್ಯೂನು ಈಸಿಯಾಗಿ ಹಾಗೆ ಫೈಂಡ್ ಔಟ್ ಮಾಡ್ಬಿಡೋಣ. ಸಿ ವಾಟ್ ಇಸ್ A? ಈ ಎರಡು ಈಕ್ವೇಶನ್ ಅಲ್ಲಿ ಯಾವುದೇ ಈಕ್ವೇಶನ್ ಗೆ ನೀವು D ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆಗ ನಿಮ್ಗೆ ಈಸಿಯಾಗಿ A ವ್ಯಾಲ್ಯೂ ಸಿಗುತ್ತೆ. ಸಿ ನಾನು ಈಕ್ವೇಶನ್ 1 ಅನ್ನ ತಗೋತಾ ಇದ್ದೀನಿ. ಸಬ್ಸ್ಟಿಟ್ಯೂಟ್ D is equals to 4 in equation 1. What is equation 1? A plus 3D is equals to 11. See, D value ಏನಾಗಿದೆ? 4 ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡೋಣ. 3 into 4 is equals to 11. A plus 4 3s are 12 is equals to 11 ಆಯ್ತು. Then A is equals to 11 minus 12. 12 ಅನ್ನ ಈ ಕಡೆ ತಗೋತೀವಿ. 11 minus 12 ಆಗತ್ತೆ. Then what is the value of A? minus 1. ನೋಡಿ, ಸಬ್ಟ್ರಾಕ್ಷನ್ ಆಗ್ತಾ ಇದ್ದಲ್ಲಿ 11 minus 12 ಮಾಡ್ಬೇಕು ಅಂದ್ರೆ 12 ಇಂದ 11 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಬಿಗ್ಗರ್ ನಂಬರ್ ಸೈನ್ ಅನ್ನ ತಗೋಬೇಕು. ಹಾಗಾಗಿ ದಿಸ್ ಇಸ್ minus 1. A ಮತ್ತೆ D ವ್ಯಾಲ್ಯೂ ಎರಡೂ ಸಿಕ್ಕಿದೆ. Now we can easily find S50. Sum of the 50 terms ಅನ್ನ ಫೈಂಡ್ ಔಟ್ ಮಾಡ್ಬೋದು. What is Sn? Sn is equals to n by 2 into 2a plus n minus 1 into D ಅಂತ ನಿಮ್ಗೆಲ್ಲ ಗೊತ್ತಿದೆ. ಈಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಿ S50 is equals to 50 by 2 into 2a. 2 into a ವ್ಯಾಲ್ಯೂ ಏನಿದೆ? minus 1 substitute plus what is the value of n? 50 minus 1 into D. What is D value? 4 ಇದೆ. Substitute ಮಾಡೋಣ. Next
ಸಿ ಯಾವ್ದು ಕ್ಯಾನ್ಸಲೇಷನ್ ಪಾಸಿಬಲ್ ಇದೆ, ಕ್ಯಾನ್ಸಲ್ ಮಾಡ್ತಾ ಹೋಗೋಣ. 2 1s 2 ಆಗತ್ತೆ, 2 25s 50 ಆಯ್ತು. Therefore 25 into -1 into 2 -2 ಆಗತ್ತೆ, ಪ್ಲಸ್ 50 -1 ಏನಾಯ್ತು 49, 49 into 4 ಆಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ 25 ಹಾಗೆ ಇರ್ಲಿ, -2 ಪ್ಲಸ್ 49 4s ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸಿ 9 4s 36 ಆಯ್ತು, 3 ಕ್ಯಾರಿ, 4 4s 16 ಪ್ಲಸ್ 3 19 ಆಗತ್ತೆ, 196 ಆಯ್ತು ಇಂಟು 25. ಸಿ 196 -2 ಏನಾಗುತ್ತೆ 194 ಆಗತ್ತೆ, ಮಲ್ಟಿಪ್ಲೈ ಮಾಡೋಣ. 194 ಇಂಟು 25 ಆಗತ್ತೆ. ಸಿ 5 4s 20, 2 ಕ್ಯಾರೀಸ್. ಸಿ 9 5s 45, 45 plus 2 47, 4 carries, 1 5s 5 plus 4 is 9. See 4 2s 8, 9 2s 18, 1 carry, 1 2s 2 plus 1 3 ಆಯ್ತು. ಎಡಿಷನ್ ಮಾಡೋಣ. 0 15, 1 carry, 10 plus 8 18, 1 carry, thus 4. See 4850 ಬರ್ತಾ ಇದೆ, 4850 ಬರ್ತಾ ಇದೆ. ಸಮ್ ಆಫ್ 50 ಟರ್ಮ್ಸ್ ಏನಾಗ್ತಾ ಇದೆ 4850 ಆಗ್ತಾ ಇದೆ. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ನಾನು ಏನು 5 ಕ್ವೆಶನ್ ಸಾಲ್ವ್ ಮಾಡಿದೆ ಈ ವಿಡಿಯೋನಲ್ಲಿ, ಎಲ್ಲ ಅರ್ಥ ಮಾಡ್ಕೊಂಡಿದಾರ ಅನ್ಕೋತೀನಿ. ಸೊ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.